ಸುಮಾರು ಜನ ಕೇಳ್ತಾರೆ ಯಾಕೆ ಪ್ಯಾಕ್ ಮಾಡಿದ್ದೀರಾ ಅಂತ. ಇಲ್ಲಪ್ಪ, ರಾಜ್ಕುಮಾರ್ ಅವ್ರು ಮುಟ್ಟಿರೋದು DNA ಇದೆ, ಹಾಗೆ ಇರಲಿ ಅಂತ. ಈ ರೇಡಿಯೋಗಳಲ್ಲಿ ಸ್ವಲ್ಪ ನಾಯ್ಸ್ ಇರಬೇಕು, ಆವಾಗಲೇ ಅದು ರುಚಿ ಬೇರೆ ಅಂತ. 1973 ರೇಡಿಯೋಗ್ರಾಮ. ಇದು ವಿಶೇಷ ಯಾಕೆ ಅಂದರೆ ದ.ರಾ ಬೇಂದ್ರೆಯವರು ಇದರಲ್ಲಿ ಹಾಡು ಕೇಳಿದಾರಂತೆ. ಯಾಕಂದರೆ ಅವ್ರ ಮನೆ ಪಕ್ಕ ಇದ್ದವರು ನನಗೆ ಕೊಟ್ಟಿದ್ದರು ಇದನ್ನು. ಹೀಗಾಗಿ ಒಂದು 60,000 ಖರ್ಚು ಮಾಡಿ ರೆಡಿ ಮಾಡಿದೆ. ಅವರು ಮಹಾರಾಜರು ಮತ್ತೆ ನನಗೆ ಗಿಫ್ಟ್ ಮಾಡಿ ನಿಮ್ಮ ಮ್ಯೂಸಿಯಮ್ನಲ್ಲಿ ಇಟ್ಕೊಳ್ಳಿ ಅಂತ ಕೊಟ್ಟರು. ಇದನ್ನು ಇಂಗ್ಲೀಷ್ ಪಬ್ಗಳಲ್ಲಿ ಯೂಸ್ ಮಾಡ್ತಿದ್ರಂತೆ. ಬಟ್ ಕುಡಿದಾದ್ಮೇಲೆ ಇದನ್ನು ಗದೆ ಥರ ಎತ್ಕೊಂಡು ಜಗಳಾಡೋರಂತೆ. ಅದಕ್ಕೆ ಅದನ್ನು ನಿಲ್ಲಿಸ್ಬಿಟ್ರು, 100 ರೇಡಿಯೋ ಮಾಡಿ ನಿಲ್ಲಿಸ್ಬಿಟ್ರಂತೆ. ಈಗ ಇದೊಂದು ರೇಡಿಯೋ ಮಾಡ್ತಾಯಿದ್ದೀನಿ. ಇದು ಟೆಲೆರಾಡ್ ಅಂತ. ಅದೊಂದು ಬುಷ್ ರೇಡಿಯೋ ಒಂದಿದೆ. ಸುಮಾರು ರೇಡಿಯೋಗಳಿದೆ. ಹೀಗೆ ಎಲ್ಲದಕ್ಕೂ ಒಂದೊಂದು ಕತೆ ಇದೆ ಇಲ್ಲಿ. ಮಾನಸಿಕ ಪರಿಣಾಮಗಳು. ಇದು ಆಕಾಶವಾಣಿ ಬೆಂಗಳೂರು. ಈ ಟೈಮ್ನಲ್ಲಿ ಈ ಥರ ರೇಡಿಯೋಗಳಲ್ಲಿ ಇಡೀ ಬೆಂಗಳೂರಿನಲ್ಲಿ ಆಕಾಶವಾಣಿ ಕೇಳ್ತಾ ಇರೋರು ಬಹುಶಃ 100ಕ್ಕಿಂತ ಕಡಿಮೆ ಜನ. ಯಾಕಂದರೆ ಎಲ್ಲರೂ ವಾಟ್ಸಪ್ನಲ್ಲಿರ್ತಾರೆ, ಯೂಟ್ಯೂಬ್ನಲ್ಲಿರ್ತಾರೆ, ಇಲ್ಲ ಇನ್ಸ್ಟಾಗ್ರಾಮ್ನಲ್ಲಿರ್ತಾರೆ. ಹೀಗಾಗಿ ರೇಡಿಯೋ ಕೇಳೋರು ತುಂಬ ಕಡಿಮೆ ಆಗಿದ್ದಾರೆ. FM ಸ್ಟೇಷನ್ಗಳು ಬಂದಿದೆ, ಬಟ್ ನನ್ನ ಹತ್ರ ಇರೋ ಯಾವುದೇ ರೇಡಿಯೋಗಳಲ್ಲಿ FM ಬರೋಲ್ಲ. ಯಾಕಂದರೆ ಇದೆಲ್ಲ FM ಬರೋಕ್ಕಿಂತ ಮುಂಚೆ 67ಕ್ಕಿಂತ ಇರೋ ರೇಡಿಯೋಗಳು. ಹೀಗಾಗಿ ಇದರಲ್ಲಿ FM ಬರೋಲ್ಲ. ಬಟ್ ಏನು ಅಂದರೆ ಅದೊಂಥರ ಖುಷಿ ನಮಗೆ. ಇದು ಕೇರಳ ಮಹಾರಾಜರದು, ಪ್ರಮುಖರು ರಾಯಲ್ ಫ್ಯಾಮಿಲಿ, ಪದ್ಮನಾಭ ವರ್ಮಾ ಅಂತ. ಅವರು ಲಾಸ್ಟ್ ಇಯರ್ ತೀರ್ಕೊಂಡ್ರು. ಅವರು ಈ ಥರ ಬಂದಿತ್ತು. ಇದು ನಾನು ರೆಡಿ ಮಾಡಿ ಈ ಥರ ಮಾಡಿದ್ದು. ನಾವು ರಿಸ್ಟೋರ್ ಮಾಡ್ತೇನೆ, ರಿಪೇರಿ ಮಾಡಲ್ಲ. ರಿಸ್ಟೋರ್ ಅಂದರೆ ಅದೆಲ್ಲ ಹೊರಗಡೆಯಿಂದ ಎಲ್ಲ ಪಾರ್ಟ್ಸ್ ತರಿಸಿ ಒರಿಜಿನಲ್ ಹುಡುಕಾಡಿ. ಕೆಲವೊಬ್ರು ಇದ್ದಾರೆ, 1400 ಜನ ಇದ್ದಾರೆ ಇಡೀ ಜಗತ್ತಿನಲ್ಲಿ. ನಿಮ್ಮದೆಲ್ಲ ಒಂದು ಫೋರಮ್ ಇದೆ. ಒಂಥರ ಹುಚ್ಚರೇ ನಾವು. ಎಲ್ಲ ಹಂಚ್ಕೋತೀವಿ. ಅವ್ರ ಹತ್ರ ಇದ್ರೆ ನನಗೆ ಹೇಳ್ತಾರೆ, ಅವರು ಅಡ್ವೈಸ್ ಮಾಡ್ತಾರೆ. ಹೀಗಾಗಿ ಒಂದು 60,000 ಖರ್ಚು ಮಾಡಿ ರೆಡಿ ಮಾಡಿದೆ. ಅವರು ಮಹಾರಾಜರು ಮತ್ತೆ ನನಗೆ ಗಿಫ್ಟ್ ಮಾಡಿ ನಿಮ್ಮ ಮ್ಯೂಸಿಯಮ್ನಲ್ಲಿ ಇಟ್ಕೊಳ್ಳಿ ಅಂತ ಕೊಟ್ಟರು ಇದನ್ನು. ಹೀಗಾಗಿ ಇದು ಒಂಥರ ತುಂಬ ಆತ್ಮೀಯ ರೇಡಿಯೋ ನನಗೆ. ತುಂಬ ದೊಡ್ಡ ರೇಡಿಯೋ, 63-64ರದು. ಇದ್ರದ್ದು ಕ್ಯಾಬಿನೆಟ್ ಬಂದು ವುಡ್ ಕ್ಯಾಬಿನೆಟ್ ಬಂದು 9 ಅಡಿ ಇದೆ. ಇಡೋದಕ್ಕೆ ಜಾಗ ಇಲ್ಲ. ಇದರಲ್ಲಿ ಮೀಡಿಯಮ್ ವೇವ್ ಬರುತ್ತೆ, FM ಬರುತ್ತೆ, ಶಾರ್ಟ್ ವೇವ್ 8 ಬ್ಯಾಂಡ್ ಇದೆ. ತುಂಬ ಕಾಂಪ್ಲೆಕ್ಸ್ ರೇಡಿಯೋಗಳು ಆ ಟೈಮ್ನಲ್ಲಿ. ಯಾವುದು ಸುಮಾರು 150 ಮಾಡಿದ್ರು ಅನಿಸುತ್ತೆ. 150ರಲ್ಲಿ ಬರೀ 23-24 ಮಾತ್ರ ಹೊರಗೆ ಬಂದಿರೋದು. ಯಾಕಂದರೆ ಅವರು ಅಷ್ಟು ಕಾಂಪ್ಲೆಕ್ಸ್ ಮಾಡಿದ್ರೆ ಅವ್ರ ಕ್ವಾಲಿಟಿನಲ್ಲೇ ಫೇಲ್ ಆಗ್ತಾಯಿತ್ತಂತ. ಅದಕ್ಕೆ ಸ್ಟಾಪ್ ಮಾಡಿಬಿಟ್ರು. ಸೊ ಇದನ್ನು ನನಗೆ ಒಬ್ಬರು ಪಾರ್ಸಿ ಫ್ಯಾಮ್ಲಿ ಬಾಂಬೆಯಿಂದ ಕಳಿಸ್ಕೊಟ್ರು. ಇದು ತುಂಬ ರೇರ್ ಇದೆ, ನೀವು ಇಟ್ಕೊಳ್ಳಿ ಅಂತ. ಈ ಥರದ ರೇಡಿಯೋಗಳೆಲ್ಲ ತುಂಬ ಹುಡುಕೊಂಡು ಬರುತ್ತೆ ನನಗೆ. ಇಲ್ಲಾಂದರೆ ನಾನೇ ಹುಡುಕೊಂಡು ಹೋಗ್ತೀನಿ. ಈ ರೇಡಿಯೋ ಒಂದು ತುಂಬ ವಿಶೇಷ. ನಿಮಗೆ ಭಾರತದ ಸ್ವಾತಂತ್ರ್ಯದ ಚಳವಳಿ ಬಗ್ಗೆ ಗೊತ್ತಿದ್ದರೆ 1941ರಲ್ಲಿ ಮಹಾತ್ಮ ಗಾಂಧಿಯವರು ಕ್ವಿಟ್ ಇಂಡಿಯಾ ಅಂತ ಶುರು ಮಾಡಿದರು. 42ರಲ್ಲಿ ಒಬ್ಬಳು ಲೇಡಿ 24 ವರ್ಷದ ಉಷಾ ಮೆಹ್ತಾ ಅಂತ, ಅವರು ಈ ರೇಡಿಯೋನ, ಇದು ಟ್ರಾನ್ಸ್ಮಿಟರು ರಿಸೀವರು, ಈ ರೇಡಿಯೋನ ಬ್ಯಾಗ್ನಲ್ಲಿ ಹಾಕ್ಕೊಂಡು ಬಾಂಬೆಗಳದ್ದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಮೇಲೆ ಹತ್ತಿಬಿಟ್ಟು ನೆಹರು ಗಾಂಧಿ ಸ್ಪೀಚು ಬ್ರಾಡ್ಕಾಸ್ಟ್ ಮಾಡ್ತಿದ್ರು ಅವರು ಅಗೇನ್ಸ್ಟ್ ಬ್ರಿಟಿಷ್. ಒಂದು 3-4 ತಿಂಗಳು ಮಾಡಿದರು. ಅದಾದಮೇಲೆ ಸಿಕ್ಕಾಕ್ಕೊಂಡ್ರು. ಉಷಾ ಮೆಹ್ತಾ ಅಂತ ನೀವು ಗೂಗಲ್ ಮಾಡಿದರೆ ಗೊತ್ತಾಗುತ್ತೆ. ಆ ರೇಡಿಯೋ ಅದನ್ನು ಯಾರೋ ಬೆಂಗಳೂರಿಗೆ ಕಳಿಸಿದ್ರಂತೆ ಬಾಂಬೆ ಪೊಲೀಸ್ನವರು, ಅದು ಎನಲೈಸ್ ಮಾಡೋಕ್ಕೇನು ಅಂತ. ಅದು ಹಾಗೆ ಇವರು ಇಟ್ಕೊಂಡು, ರಾಮಚಂದ್ರ ರಾವ್ ಅಂತ ಯಾರೋ ಒಬ್ಬರು ಹೀಗೆ ಇಟ್ಕೊಂಡು ಅವ್ರು ತೀರ್ಕೊಂಡು, ಅವ್ರ ಮೊಮ್ಮಗ ನನಗೆ ಯಾವತ್ತೋ ಒಂದಿನ ಕನೆಕ್ಟ್ ಆದಾಗ ಸಿಕ್ತು ನನಗೆ. ಆಮೇಲೆ ನಾನು ಸ್ಟಡಿ ಮಾಡಿ ಬಾಂಬೆಗೆ ಹೋಗಿ ರಿಸರ್ಚ್ ಮಾಡಿದ್ದೀನಿ. ಸೊ ಇದು ಸೀಕ್ರೆಟ್ ಕಾಂಗ್ರೆಸ್ ರೇಡಿಯೋ ಅಂತ ಫೇಮಸ್ ಆಯಿತು ಆ ಟೈಮ್ನಲ್ಲಿ. ಸೊ ನನ್ನ ಹತ್ರ ಒರಿಜಿನಲ್ ಇದೆ, ಅದನ್ನು ಹೇಳೋದು ತುಂಬ ಹೆಮ್ಮೆ ನನಗೆ. ಇದ್ರ ಮೇಲೆ ಒಂದು ಮೂವಿನೂ ಮಾಡಿದ್ದಾರೆ, ವತನ್ ಹೇ ಮೇರೆ ವತನ್ ಅಂತ, ರೀಸೆಂಟಾಗಿ. ಸೊ ಅದನ್ನ ನೋಡಿ ತುಂಬ ಚೆನ್ನಾಗಿದೆ. ರೇಡಿಯೋ ಹೇಗೆ ರೇಡಿಯೋದಿಂದ ಜನಗಳದ್ದು ಮೈಂಡ್ಸೆಟ್ ಹೇಗೆ ಚೇಂಜ್ ಮಾಡ್ಬೋದು ಅನ್ನೋದೊಂದು ಆ ಟೈಮ್ನಲ್ಲಿತ್ತು. ಈಗ ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೈಂಡ್ಸೆಟ್ ಚೇಂಜ್ ಮಾಡ್ತಾರೋ ಹಾಗೆ. ಸುಮಾರು ರೇಡಿಯೋಗಳಿದೆ. ಹೀಗೆ ಎಲ್ಲದಕ್ಕೂ ಒಂದೊಂದು ಕತೆ ಇದೆ ಇಲ್ಲಿ. ಸೊ ಅದು ಹೇಳ್ತಾ ಹೋದರೆ ದಿನ ಎಲ್ಲ ಬೇಕಾಗುತ್ತೆ.
ಸೊ ಈ ಥರ ರೇಡಿಯೋಗಳು ಇದು 1948 ಮಾರ್ಕೋನಿ ಅಂತ. ಮಾರ್ಕೋನಿ ಅಂದ ತಕ್ಷಣ ನಿಮ್ಗೇನು ಅನಿಸುತ್ತೆ ಅಂದರೆ ರೇಡಿಯೋ ಇನ್ವೆಂಟರ್ ಅಂತ ಬರುತ್ತೆ. ಆ್ಯಕ್ಚುಲಿ ರೇಡಿಯೋ ಇನ್ವೆಂಟರು ಮಾರ್ಕೋನಿ ಅಲ್ಲ. ಏನಾಯಿತು ಅಂದರೆ 1894ರಿಂದ 96 ನಮ್ಮ ಜಗದೀಶ್ ಚಂದ್ರ ಬೋಸು, ಆಮೇಲೆ ಮಾರ್ಕೋನಿ, ಆಮೇಲೆ ಹರ್ಜನ್ ಅವರು ಕೂಡ ಕೆಲಸ ಮಾಡಿದರು. 1896ರಲ್ಲಿ ನಮ್ಮ ಜಗದೀಶ್ ಚಂದ್ರ ಬೋಸ್ ಅವರು ತಾಯಿಗೆ ಹುಷಾರಿಲ್ಲ ಅಂತ ಇಂಡಿಯಾಗೆ ಬಂದರು. ಆ ಟೈಮ್ನಲ್ಲಿ ಅವ್ರು ಪೇಟೆಂಟ್ ಮಾಡಿಕೊಂಡ್ರು. ಅಮೇರಿಕಾದಲ್ಲಿ ನೀವು ಏನೇ ಮಾಡಿದ್ರು ನಿಮ್ಮ ಹೆಸರಿಗೆ ಉಳಿಬೇಕು ಅಂದರೆ ಪೇಟೆಂಟ್ ಮಾಡಬೇಕು. ಮಾರ್ಕೋನಿ, ಹರ್ಜು ಪೇಟೆಂಟ್ ಮಾಡಿಕೊಂಡ್ರು. ಹೀಗಾಗಿ ಮಾರ್ಕೋನಿ ಅವರು ಈ ವಾಸ್ ತುಂಬ ರಿಚ್ ಇದ್ದರು. ಅವರೇ ಒಂದು ರೇಡಿಯೋ ಫ್ಯಾಕ್ಟ್ರಿ ಶುರು ಮಾಡಿ ಈ ರೇಡಿಯೋಗಳನ್ನ ತೊಗೊಂಬಂದರು. ಇದು ಮಾರ್ಕೋನಿ 7100 ಅಂತ. ತುಂಬ ದೊಡ್ಡ ರೇಡಿಯೋಗಳು. ಆಮೇಲೆ ಏನು ಅಂದರೆ ಒಳ್ಳೊಳ್ಳೆ ಫೀಚರ್ಸ್ ಕೊಡೋರು ಆ ಟೈಮ್ನಲ್ಲಿ. ಹೀಗಾಗಿ ರೇಡಿಯೋಗಳಿಗೆ ಬೇರೆಯೇ ಈಗಿನ ಕಾರ್ಗಳ ಥರ ಬೇರೆ ಬೇರೆ ಫೀಚರ್ ಕೊಡ್ತಾರೆ, ಚೆಂದ ಕಾಣಬೇಕು, ಚೆನ್ನಾಗಿ ಕೇಳಬೇಕು ಅಂತ ಆ ಥರ ಮಾಡ್ತಾಯಿದ್ರು. ಇದು ಚಿಕ್ಕದ ರೇಡಿಯೋ ಸ್ಕೈ ಕ್ಯಾಸ್ಕೆಟ್ ಅಂತ. ಇದು ಎವರೆಡಿ ಬ್ಯಾಟ್ರಿ ಕೇಳಿದಿರಲ್ಲ, ಅವರು ಮಾಡಿರೋದು. ಅಂದರೆ ಚಿಕ್ಕದು ಬ್ಯಾಟ್ರಿ 90 ವೋಲ್ಟ್ ಬ್ಯಾಟ್ರಿ ಹಾಕಿ ಇದನ್ನು ಅಂದರೆ ಇದರಲ್ಲಿ ಬೀಚ್ಗೆ ತೊಗೊಂಡು ಹೋಗೋ ಹಾಗೆ ಮಾಡೋದಕ್ಕೆ ಮಾಡಿರೋ ರೇಡಿಯೋ. ಇದ್ರ ಜೊತೆಗೆ ಒಂದು ಬ್ಯಾಟ್ರಿ ಬರ್ತಾಯಿತ್ತು. ಸೊ ಕ್ಯಾಸ್ಕೆಟ್ ರೇಡಿಯೋ ಅಂತ 1930 ಇದು ಒಳ್ಳೊಳ್ಳೆ ಐಡಿಯಾಗಳಿರ್ತಾಯಿತ್ತು ಆ ಟೈಮ್ನಲ್ಲಿ. ಸೊ ಹೀಗಾಗಿ ಇದೊಂದು ವಿಶೇಷ ರೇಡಿಯೋ ನಿಮಗೆ ಹೇಳಬೇಕು ಅಂದರೆ ತುಂಬ ಇದೊಂಥರ ರತ್ನ ನನಗೆ. ಯಾಕಂದರೆ 1947ನೇ ಇಸ್ವಿ ರೇಡಿಯೋ ಇದು, ಪೈ ಅಂತ. ಇದು ಏನು ಯಾಕೆ ವಿಶೇಷ ಅಂದರೆ, ನಂತರ ಬೇರೆ ರೇಡಿಯೋಗಳಿದೆ, ಬಟ್ ಇದು ಯಾಕೆ ವಿಶೇಷ ಅಂದರೆ ಇದನ್ನು ರೇಡಿಯೋ ತೊಗೊಂಡವರು ಒಂದೇ ತಿಂಗಳಿನಲ್ಲಿ ಲೈಸೆನ್ಸ್ ದುಡ್ಡು ಕೊಟ್ಟೋಕ್ಕಾಗಲಿಲ್ಲ ಅಂತ ಪ್ಯಾಕ್ ಮಾಡಿ ಮತ್ತೆ ಇಟ್ಬಿಟ್ರಂತೆ. ಆ ಪ್ಯಾಕಿಂಗ್ ಮಟೀರಿಯಲ್ ಅಂದರೆ ಒರಿಜಿನಲ್ ಪ್ಯಾಕ್ ಮಟೀರಿಯಲ್ಲು ಪ್ಲಸ್ ಇದೇನು ಬಂದಿದೆ ಇಲ್ಲ, ಇದು ಏನು ಬಂದಿದ್ದು ಹಾಗೆ ಇಟ್ಟಿದ್ದನ್ನು ಕಳೆದ 2 ತಿಂಗಳ ಹಿಂದ್ಗಡೆ ತೆಗೆದಿರೋದು. ಅದು ಅಂದರೆ ಇಷ್ಟು ವರ್ಷ ಅದನ್ನ ಹಾಗೆ ಇಟ್ಬಿಟ್ಟಿದ್ರು. ಸೊ ಅದನ್ನು ನನಗೆ ಕೇಳಿದರು, ತೊಗೋತೀರಾ ಮಾಡ್ತೀರಾ ಅಂತ. ನಾನು ತೊಗೊಂಡೆ. ಅದೇ ಹೇಳಿದ್ದು, ನನಗೆ ವಿಶೇಷ ನಂಟಿದೆ ರೇಡಿಯೋಗೆ. ಸಿಕ್ತು. ಇದು 4ನೇ ಇನ್ಸಿಡೆಂಟ್ ಇದು ಇಡೀ ಇಂಡಿಯಾ ವರ್ಲ್ಡ್ನಲ್ಲಿ ಒರಿಜಿನಲ್ ಪ್ಯಾಕಿಂಗ್ ಸಮೇತ ರೇಡಿಯೋ ಸಿಕ್ಕಿರೋದು. ಈಗ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿ ರೆಡಿ ಮಾಡಬೇಕು ಒಳಗಡೆ. ಪೈ ಇಂಗ್ಲೆಂಡ್ 38G ಅಂತ ಇದು. ಅದೇ ನಾನು ಹೇಳಿದಂಗೆ ರೇಡಿಯೋನ ರಿಸ್ಟೋರ್ ಮಾಡ್ತೇನೆ ನಾನು. ನನ್ನದು ವರ್ಕ್ಶಾಪ್ ಇದು. ಬನ್ನಿ, ಇಲ್ಲಿ ರೇಡಿಯೋಗಳ ಬಗ್ಗೆ ನಾನು ಆ್ಯಕ್ಚುಲಿ ಆಪ್ರೇಷನ್ ಮಾಡ್ದಂಗೆ ಯಾವುದೇ ರೇಡಿಯೋ ಬಂದ್ರೂ ಅದನ್ನು ಮೊದಲು ತಿಳ್ಕೊಂಡು ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಈ ಥರ ಎಲ್ಲ ಡಾಕ್ಯುಮೆಂಟ್ ಮಾಡಿ ನಮಗೆಲ್ಲ ಸ್ಕಿಮೆಟಿಕ್ಸ್ ಸಿಗುತ್ತೆ. ಅದನ್ನೆಲ್ಲ ಓದ್ಕೊಂಡು ಏನು ಮಾಡಬೇಕು ಅಂತ ಮಾಡಿಕೊಂಡು ಸಿಸ್ಟಮೆಟಿಕ್ಕಾಗಿ ಆಪ್ರೇಷನ್ ಹೇಗೆ ಮಾಡ್ತಾರೋ ಹಾಗೆ ಪೇಷಂಟ್ನೆಲ್ಲ ಮಾಡ್ತೀನಿ, ಮಾಡಿ ರಿಸ್ಟೋರ್ ಮಾಡ್ತೀನಿ. ಏನು ಖುಷಿ ಅಂದರೆ ಯಾವುದೋ ಒಂದು 1940 ರೇಡಿಯೋ ಅದು ಹೋಗಿರುತ್ತೆ, ಅದನ್ನು ಮತ್ತೆ ಹಾಡಿಸ್ತೀವಲ್ಲ, ಅದು ಖುಷಿನೇ ಬೇರೆ ಇರುತ್ತೆ. ಸುಮಾರು ರೇಡಿಯೋಗಳಿದೆ. ಎಲ್ಲ ರೇಡಿಯೋ ನನ್ನ ಖುಷಿನೇ. ಯಾವುದೇ ಚಿಕ್ಕದಿರಲಿ ದೊಡ್ಡದಿರಲಿ ಆ ರೇಡಿಯೋ ಹಾಡೋಕ್ಕೆ ಶುರು ಮಾಡಿದರೆ ಖುಷಿನೇ. ಯಾಕಂದರೆ ಈ ಟೆಕ್ನಾಲಜಿ ಯಾರಿಗೂ ಈಗ ಉಳಿಸ್ಕೊಂಡಿಲ್ಲ, ಯಾರೂ ರಿಪೇರ್ ಮಾಡ್ತಿಲ್ಲ. ಈ 67ರ ನಂತರ ಏನು ಟ್ರಾನ್ಸಿಸ್ಟರ್ ರೇಡಿಯೋಗಳು ಬಂತು, ಅವಾಗ ಈ ವಾಲ್ ರೇಡಿಯೋಗಳದ್ದು ಟೆಕ್ನಾಲಜಿ ಹೋಗ್ಬಿಡ್ತು. ಟ್ಯೂಬ್ ರೇಡಿಯೋ ಅಥವಾ ವಾಲ್ ರೇಡಿಯೋ ಅಂತ. ಅವ್ರು ಕಲ್ತಿರೋರು ಯಾರು ಅವ್ರ ಮಕ್ಕಳಿಗೆ ಕಲಿಸ್ಲಿಲ್ಲ, ಯಾಕಂದರೆ ಅದು ಮುಂದೆ ಯೂಸ್ ಆಗಲ್ಲ ಅಂತ. ಸೊ ಈಗ ಇಂಡಿಯಾದಲ್ಲಿ ಸುಮಾರು ಒಂದು 8-10 ಜನ ಇರ್ಬೋದು ರಿಪೇರಿ ಮಾಡೋರು. ಬಟ್ ರಿಸ್ಟೋರ್ ಮಾಡೋರು ನಾನೊಬ್ಬರು, ಇನ್ನೊಬ್ಬರು RR ನಗರದಲ್ಲಿ ಒಬ್ಬರು ಇದ್ದಾರೆ, ನನ್ನ ಫ್ರೆಂಡ್ ಒಬ್ಬರು ಕಲ್ಕಟ್ಟಾದಲ್ಲಿದ್ದಾರೆ. 3 ಜನ ರಿಸ್ಟೋರ್ ಮಾಡಿದ್ರು ನಾವು. ರಿಸ್ಟೋರೇಷನ್ ಅಂದರೆ ಇಟ್ಸ್ ಎ ಪ್ರಾಸೆಸ್.